ನೀವು ನಂಬಲ್ಲ, ಆದರೂ ನಂಬಲೇಬೇಕು. ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಒಟ್ಟಿಗೆ 6,000 ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ನಿಮಗೆ ಬರಬೇಕಾಗಿರುವಂತಹ ಹಣ ನಾವು ಹಾಕ್ಕೊಡ್ತೀವಿ. ಸೊ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ಅವುಗಳನ್ನು ಕೂಡ ನಾವು ಡಿಲೀಟ್ ಮಾಡೋದಿಲ್ಲ. ಸೊ ಅವುಗಳನ್ನು ಕೂಡ ಸೇರಿಸಿ ನಿಮಗೆ ಟೋಟಲಿ ಎಷ್ಟು ಬರಬೇಕಾಗಿರುತ್ತೆ ನಿಮಗೆ ಹಣ, ಸೊ ಅಷ್ಟೊಂದು ಎಲ್ಲ ಹಣ ಕೂಡ ನಿಮಗೆ ಕೊಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ವೀಕ್ಷಕರೇ, ಲೈವ್ ಪ್ರೂಫ್ ಆಗಿ ನಿಮಗೆ ಕ್ಲಿಪ್ ಸಮೇತ ಅವ್ರು ಏನು ನ್ಯೂಸ್ ಅಲ್ಲಿ ಹೇಳಿದ್ದಾರೆ ನೋಡಿ, ಸೊ ಅದನ್ನೇ ನಿಮಗೆ ತೋರಿಸ್ತಾ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಿಮ್ ನಂಬಲೇಬೇಕು ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ. ಸೊ ಈ ಒಂದು 15 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು ಮುಖ್ಯವಾಗಿ. ಯಾಕಂದ್ರೆ ಒಂದು 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿಯಾಗಿ ಹಣಕಾಸು ಇಲಾಖೆಯಿಂದ ಅಮೌಂಟ್ ಯಾವಾಗ ರಿಲೀಸ್ ಆಗ್ತಾ ಇದೆ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಬಹಳಷ್ಟು ಮಹಿಳೆಯರು ಈಗ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಸೊ ಈಗಾಗಲೇ ಒಂದು 11ನೇ ಕಂತಿನ ಹಣ ಬರ್ಬೇಕಂದ್ರೂ ಸಹಿತ 2 ರಿಂದ 3 ತಿಂಗಳು ವೇಟ್ ಮಾಡೇ ಇದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಆದ ಬಳಿಕ ಹಣನೇ ಹಾಕಿದ್ದಿಲ್ಲ. ಸೊ ಅದಾದ್ಮೇಲೆ ಬರೀ 1 ತಿಂಗಳದ್ದು ಮಾತ್ರ ಹಣ ಹಾಕಿರುವಂತದ್ದು. ಎಲೆಕ್ಷನ್ಗಿಂತ ಪೂರ್ವವಾಗಿ ಮೇ ತಿಂಗಳಿನಲ್ಲಿ 2 ರಿಂದ 3 ತಿಂಗಳು ಒಂದೇ ತಿಂಗಳಲ್ಲಿ, ಅಂದ್ರೆ 2 ರಿಂದ 3 ಕಂತುಗಳು ಒಂದೇ ತಿಂಗಳಿನಲ್ಲಿ ಹಣ ಜಮಾ ಆಗಿದ್ವು. ಸೊ ಅದಾದ್ಮೇಲೆ ಸಾಕಷ್ಟು ನೀವು ಪ್ರತಿಭಟನೆಗಳನ್ನ ನೋಡಿದ್ರಿ, ಆಕ್ರೋಶಗಳನ್ನ ನೋಡಿದ್ರಿ. ಮೈಸೂರಿನಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಸೊ ಒಂದೊಂದು ಕಡೆ ಬಡದಾಟ ಜಗಳನು ಕೂಡ ಆಗಿರುವಂಥದ್ದು, ಆಕ್ರೋಶ ವ್ಯಕ್ತಪಡಿಸ್ತಾ. ಸೊ ಅಲ್ಲಿಂದ ಅಲ್ಲೇನೆ ಏನೇನಾಗಿದೆ, ಸೊ ಎಲ್ಲನೂ ಕೂಡ ಹೋಗಿದೆ, ಆಗಬಾರದು. ಸೊ ಅದನ್ನೆಲ್ಲನೂ ಕೂಡ ಒಂದು ನೋಡಿದ ಸರ್ಕಾರ ಸೊ ಕೊನೆಗೂ ಎಚ್ಚೆತ್ಕೊಂಡು 11ನೇ ಕಂತಿನ ಹಣ ಆದರೂ ರಿಲೀಸ್ ಮಾಡಿತ್ತು. ಈಗ ಮತ್ತೆ ಪೆಂಡಿಂಗ್ ಹಣ ಉಳಿದಿರುವಂಥದ್ದು. ಸೊ ಈಗಾಗಲೇ 12 ಹಾಗೂ 13ನೇ ಕಂತಿನ ಹಣ ರಿಲೀಸ್ ಮಾಡಿ ಮುಕ್ತಾಯವಾಗ್ಲಿಕ್ಕೆ ಬರಬೇಕಾಗಿತ್ತು. ನೆಕ್ಸ್ಟ್ ಮಂತ್ನಲ್ಲಿ 14ನೇ ಕಂತಿನ ಹಣ ರಿಲೀಸ್ ಆಗಬೇಕಾಗಿತ್ತು, ಹೌದಲ್ವಾ? ಸೊ ಆದರೂ ಸಹಿತ ಇನ್ನೂ ಕೂಡ ಬರೀ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇರುವಂಥದ್ದು. 11ನೇ ಕಂತಿನ ಹಣ ಮಾತ್ರ ಎಲ್ಲರ ಖಾತೆಗೆ ಜಮಾ ಆಗಿರುವಂಥದ್ದು. ಅದರಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಒಂದು ಅಂದರೆ ಈಗ ಏನು ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಲ್ದವ್ರಿಗೂ ಕೂಡ ಅಮೌಂಟ್ ಹೋಗಿಲ್ಲ. ಯಾಕಂದರೆ ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ, ಆ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿ ಇಡಬೇಕಾಗತ್ತೆ, ರೀ ಓಪನ್ ಮಾಡಬೇಕಾಗತ್ತೆ. ಸೊ ಅಮೌಂಟ್ಗಳನ್ನು ಟ್ರಾನ್ಸಾಕ್ಷನ್ ಹಾಕೋದು ತೆಗೆದು ಮಾಡಿದ್ರೆ ಮಾತ್ರ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡೋದು ಅಂತ ಒಂದು ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಈಗಾಗಲೇ. ಸೊ ಹಾಗಾದರೆ ಈಗ ಬರಬೇಕಾಗಿರುವಂತಹ ಹಣ ಯಾವಾಗ ಬರುತ್ತೆ ಹೇಳಿ ನಮಗೆ ಅಂತ ಕಾಯ್ತಾ ಇದ್ದೀರಾ. ಇಲ್ಲಿ ನೋಡಿ, ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರುವಂಥದ್ದು. ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ನಿಲ್ಲೋದಿಲ್ಲ, ಇದು ಸತ್ಯ ನಿತ್ಯ ಅಂತಾನೆ ಹೇಳಿರುವಂಥದ್ದು ವೀಕ್ಷಕರೇ. ಸೊ ನಾನು ಪದೇ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಮಾತು ಕ್ಲಾರಿಟಿ ಕೊಡ್ತೀನಿ ಕೇಳಿ ಇಲ್ಲಿ, ಇದು ಸತ್ಯ, ಇದು ನಿತ್ಯ, ಯಾವತ್ತಿಗೂ ಕೂಡ ಬಂದ್ ಆಗೋದಿಲ್ಲ. ಸೊ ಇದು ಒಂದು ಈಗಾಗಲೇ ಆರ್ಡರ್ ಕೊಟ್ಟಾಗಿದೆ. ಸೊ ಎಲ್ಲರಿಗೂ ಕೂಡ ಈಗಾಗಲೇ ಆರ್ಡರ್ ಕೊಟ್ಟ ತಕ್ಷಣ ಈಗ 3 ತಿಂಗಳದ ಪೆಂಡಿಂಗ್ ಉಳಿದಿದ್ರೆ 6,000 ಹಣ ಬರುತ್ತೆ, 2 ತಿಂಗಳು ಉಳಿದಿದ್ರೆ 4,000 ಹಣ ಬರುತ್ತೆ, ಓಕೆನಾ? ಸೊ ಆದರೆ ಇಲ್ಲಿ ಹಿಂದಿನ ಕಂತುಗಳು ನಿಮಗೇನಾದರೂ ಬಂದಿಲ್ಲಪ್ಪ ಅಂದರೆ ಅವ್ರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ನಾವು ಆ ಒಂದು ಕಂತುಗಳನ್ನು ಡಿಲೀಟ್ ಮಾಡಿಬಿಟ್ಟು ಮುಂದೆನೇ ಹೋಗೋದಿಲ್ಲ. ಅಂದರೆ ಈಗಾಗಲೇ 14ನೇ ಕಂತಿನ ಹಣ ಸ್ಟಾರ್ಟ್ ಆಗಬೇಕಲ್ವಾ? ಸೊ 14ನೇ ಕಂತಿನ ಹಿಡ್ಕೊಂಡು ಮುಂದೆ ಹಾಕ್ತಾ ಹೋಗಲ್ಲ ನಾವು. ಹಿಂದಿನ ಕಂತುಗಳನ್ನ ಡಿಲೀಟ್ ಮಾಡಿ ಬಿಡೋಲ್ಲ, ಮರೆತು ಬಿಡಲ್ಲ, ಅದನ್ನು ಕೂಡ ಹಾಕ್ಕೊಡ್ತೀವಿ. ಸೊ ಈಗಾಗಲೇ 12 ಕಂತು ಮತ್ತು 13ನೇ ಕಂತು ಬರಬೇಕಾಗಿದೆಯಲ್ಲ, ಸೊ ಅದನ್ನು ಕೂಡ ಹಾಕ್ಕೊಡ್ತೀವಿ. 14ನೇ ಕಂತಿನ ಹಣ ಕೂಡ ನಾವು ಹಾಕ್ಕೊಡ್ತೀವಿ. ಟೋಟಲಿ 6,000 ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾ ಬರ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಾವು CM ಅವ್ರ ಹತ್ರ ಮಾತನಾಡಿದ್ದೀನಿ, ಹಣಕಾಸು ಇಲಾಖೆ ಹತ್ರನೂ ಕೂಡ ಒಂದು ನೋಟಿಸ್ ಅನ್ನ ಕಳಿಸಿದ್ದೀವಿ. ಅಲ್ಲಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಅಲ್ಲಿಂದ ಇನ್ನು ಬ್ಯಾಂಕ್ಗಳಿಗೆ ಒಂದು DBT ಮುಖಾಂತರ ಪುಷ್ ಮಾಡಿದ್ರೆ ಟ್ರೆಜರಿಗೆ, ಸೊ ಅಲ್ಲಿಂದ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಯಾರು ಇನ್ನೂ ಮಹಿಳೆಯರು ಮುಖ್ಯಸ್ಥೆಯರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ, ಬೇಗನೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿರುವಂಥದ್ದು. ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ, ಸೊ ಬಹಳ ವರ್ಷ ಆಯಿತು ಯಾರೂ ಕೂಡ ಅಪ್ಡೇಟೇ ಮಾಡ್ಕೊಂಡಿಲ್ಲ. ಸೊ ಕಳೆದ 10 ವರ್ಷದಿಂದನೂ ಕೂಡ ಯಾರು ಕೂಡ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ. ನಂಬರ್ಗಳನ್ನು ಲಿಂಕ್ ಅಂದರೆ ನಂಬರ್ ಲಿಂಕ್ ಮಾಡಿಸ್ಕೊಂಡಿರ್ತಾರೆ. ಸೊ ಅದನ್ನು ನಂಬರ್ ಚೇಂಜ್ ಆಗಿರಲಿ, ಸೊ ಮತ್ತೊಂದು ಸಾರಿ ಅಪ್ಡೇಟ್ ಆಗಿರಲಿ, ಏನಾದರೂ ತಿದ್ದುಪಡಿ ಮಾಡ್ಕೊಂಡಿದ್ದಾಗಿರಲಿ, ಸೊ ಅದನ್ನು ಒಂದು ಕರೆಕ್ಷನ್ ಏನೂ ಕೂಡ ಮಾಡಿಸ್ಕೊಂಡಿರಲ್ಲ. ಸೊ ಅದಕ್ಕೋಸ್ಕರ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ಸಾಕಷ್ಟು
ಫಲಾನುಭವಿಗಳಿಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ಇನ್ನು ಈ ಒಂದು BPL ರೇಷನ್ ಕಾರ್ಡ್ಗಳನ್ನು ರದ್ದಾಗಿದೆಯೋ ಇಲ್ವೋ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಅಲ್ಲಿ BPL ರೇಷನ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ. ಸೊ ಅಲ್ಲಿ ರದ್ದು ಮಾಡಿದ್ದೆ ಆದರೆ ನಿಮಗೆ ಹಣ ಹಾಕ್ಲಿಕ್ಕಾಗಲ್ಲ. ಆಮೇಲೆ ನೀವು ಅಮೌಂಟ್ ಬರ್ತಾ ಇಲ್ಲ ಅಂತ ಕಾಯ್ಕೊತ್ಕೊಂಡ್ಬೇಡಿ. ಮೊದಲು ನೀವು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನೀವು BPL ರೇಷನ್ ಕಾರ್ಡ್ಗಳನ್ನು ನಿಮ್ಮ BPL ರೇಷನ್ ಕಾರ್ಡ್ಗಳು ಹಾಗೆ APL ರೇಷನ್ ಕಾರ್ಡ್ಗಳು ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಿ. ಈಗಾಗಲೇ BPLಗೆ ಅರ್ಹತೆ ಇಲ್ಲದವರನ್ನು APLಗೂ ಕೂಡ ಕನ್ವರ್ಟ್ ಮಾಡ್ತಾ ಇರುವಂಥದ್ದು ಈಗಾಗಲೇ ಆಹಾರ ಇಲಾಖೆ. ಸೊ ಬೇಕಾದರೆ ನಿಮ್ಮ ರೇಷನ್ ಕಾರ್ಡ್ ಯಾವುದಿದೆ, ಯಾವ್ದು ಚೇಂಜ್ ಆಗಿದೆ ಅಥವಾ ಒಂದು ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಅನ್ನೋವಂಥದ್ದನ್ನು ಒಂದು ಸಾರಿ ಚೆಕ್ ಮಾಡ್ಕೋತಾ ಇರಿ ಪ್ರತಿ ವಾರನೂ ಕೂಡ. ಯಾಕಂದರೆ ಪ್ರತಿ ದಿನಾನೂ ಕೂಡ ಪ್ರತಿ ಕ್ಷಣವೂ ಕೂಡ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಈಗಾಗಲೇ ಆಹಾರ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಿನಿಂದ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕಾಗತ್ತೆ. ಬೇಕಾದರೆ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೋಡ್ತಾ ಹೋದರೆ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಓಕೆನಾ. ಸೊ ಬಹಳಷ್ಟು ಜನರು ಈಗಾಗಲೇ ಗೌರ್ಮೆಂಟ್ ಜಾಬ್ಗಳನ್ನು ಕೂಡ ಹೊಂದಿದ್ದಾರೆ. ಸೊ ಅವರು ಕೂಡ ಈಗಾಗಲೇ ಬಹಳಷ್ಟು ಒಂದು BPL ರೇಷನ್ ಕಾರ್ಡ್ಗಳನ್ನಾಗಿರಲಿ APL ರೇಷನ್ ಕಾರ್ಡ್ಗಳನ್ನಾಗಿರಲಿ ರದ್ದು ಮಾಡ್ತಾ ಇದ್ದಾರೆ. ಸೊ ಆದರೂ ಸಹಿತ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಹೊಂದಿದ್ರು ಸಹಿತ ಅವರು ಗೃಹಲಕ್ಷ್ಮಿ ಬರಲಿ ಅಂತ ಕಾಯ್ತಾ ಇರ್ತಾರೆ. ಇಲ್ಲಿಂದ ಬರಬೇಕು ಗೃಹಲಕ್ಷ್ಮಿ. ಸೊ ಯಾರು ಒರಿಜಿನಲ್ ಫಲಾನುಭವಿಗಳಿರ್ತಾರೆ, ಸೊ ಯಾರು ಎಲಿಜಿಬಲ್ ಇರ್ತಾರೆ, ಸೊ ಅವರಿಗೆ ಮಾತ್ರ ನಾವು ಹಣ ಹಾಕುವುದು ಅಂತ ಕಟ್ಟುನಿಟ್ಟಾಗಿ ಇಲ್ಲಿ ಆರ್ಡರ್ ಮಾಡಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಅದಕ್ಕೋಸ್ಕರ ವೀಕ್ಷಕರೇ, ಸೊ ನೀವು ಎಲ್ಲರಿಗೂ ಕೂಡ ಬರೋದು ಹಾಗಿಲ್ಲ. ಯಾರು ಎಲಿಜಿಬಲ್ ಇರ್ತೀರಾ, ಸೊ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ. ನೀವು ಎಲಿಜಿಬಲ್ ಇರ್ತೀರಾ ಅಂತ ಕಮೆಂಟಲ್ಲಿ ಹೇಳ್ಬೋದು, ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳಲ್ಲಿ ಏನು ಫಾಲ್ಟ್ ಇರುತ್ತೆ ನಿಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡ್ಕೋತಾ ಇರಿ. ಅದೇ ರೀತಿಯಾಗಿ KYC NPCI ಇದನ್ನೆಲ್ಲನೂ ಕೂಡ ಒಂದು ಸಾರಿ ಚೆಕ್ ಮಾಡ್ಕೋತಾ ಇರಿ. ಓಕೆನಾ. ಮೇಲಿಂದ ಮೇಲಕ್ಕೆ ಇದನ್ನು ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ, ಎಲ್ಲನೂ ನೋಡ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳು ಒಂದಕ್ಕೊಂದು ಲಿಂಕ್ ಇರಬೇಕಾಗತ್ತೆ ಮುಖ್ಯವಾಗಿ. ಓಕೆನಾ. ಸೊ ಆ ಒಂದು ನಂಬರ್ಗಳು ಡಿಲೀಟ್ ಆಗಿರ್ತವೆ. ನಂಬರ್ಗಳನ್ನು ಒಂದು ಸಿಮ್ ಕಾರ್ಡ್ ಕಳೆದಿರುತ್ತೆ, ನಂಬರ್ಗಳನ್ನ ತೆಗೆದುಕೊಳ್ಳೋದು ಬಿಟ್ಟಿರ್ತೀರ. ಸೊ ಅದನ್ನು ನಂಬರ್ಗಳನ್ನು ತೆಗೆದುಕೊಳ್ಳಿ, ಅದಕ್ಕೆ OTP ಕೂಡ ಬರ್ತಾ ಇರ್ತವೆ. ಸೊ ಓಕೆನಾ. ಸೊ ಈ ರೀತಿ ಎಲ್ಲನೂ ಕೂಡ ನೀವು ಕ್ಲಿಯರಿಟಿ ಇಟ್ಕೋಬೇಕಾಗತ್ತೆ. ಈಗ ಈ ಒಂದು 15 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿ ಸ್ಪಷ್ಟನೆ ಅಂತೂ ಕೊಟ್ಟಿದ್ದಾರೆ. ಸೊ ಇನ್ನೇನು ಅಮೌಂಟ್ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಹಾಗಾದರೆ ಈಗ ನಾಳೆ ಬರುವಂತಹ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. 11ನೇ ಕಂತಿನ ಹಣದಲ್ಲಿ ಹಾಕುವ ಒಂದು ಸಂದರ್ಭದಲ್ಲಿ ಆ ಒಂದು ಯಾರ್ಯಾರ್ದು ರದ್ದು ಮಾಡಿದ್ದಾರೆ ನೋಡಿ, ಸೊ ಅವರಿಗೆ ಹೋಗಿಲ್ಲ ಅಮೌಂಟು. ಅವರು ರದ್ದು ಮಾಡಿರುವಂತಹ ಕಾರಣಕ್ಕಾಗಿ ಅಲ್ಲಿ ಕೂಡ ಅಮೌಂಟು ಉಳಿದಿರುವಂಥದ್ದು. ಸೊ ಒಂದು ಅಮೌಂಟ್ ಉಳಿದಿರುವಂತಹ ಅಮೌಂಟನ್ನು ಇಲ್ಲಿ 12ನೇ ಕಂತಿನಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು 15 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ರಾಯಚೂರು, ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಲಕ್ಕಿ ಫಲಾನುಭವಿಗಳಂತ ಅನ್ಬೋದು ನೋಡಿ. ಸೊ ಇಲ್ಲಿ ಬರೀ ಒಂದು 3-4% ಫಲಾನುಭವಿಗಳಿಗೆ ಪ್ರತಿಯೊಂದು ಜಿಲ್ಲೆದಲ್ಲಿಯೂ ಕೂಡ ಇಷ್ಟು ಅಮೌಂಟ್ ಜಮಾ ಆಗ್ತಾ ಬರುತ್ತೆ. ಸೊ ಎಲ್ಲರಿಗೂ ಕೂಡ ಒಮ್ಮೆಲೆ ಜಮಾ ಆಗೋದಿದ್ರೆ ಸೊ ಇದುವರೆಗೂ ಕೂಡ ಹಣ ಜಮಾ ಆಗಿ ಮುಕ್ತಾಯವಾಗ್ತಾ ಇತ್ತು. ಸೊ ಇಷ್ಟಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ಸದ್ಯದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ಫಂಡು ರಿಲೀಸ್ ಆಗೋದಿದೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಈಗ ಸದ್ಯಕ್ಕೆ 11ನೇ ಕಂತಿನಲ್ಲಿ ಹಾಕ್ತಾ ಇರುವಂತಹ ಅಮೌಂಟ್ ಇದು. ಸೊ ಇಷ್ಟಂದ್ರೂ ಹಾಕಿ ಕ್ಲಿಯರ್ ಮಾಡಿದ ತಕ್ಷಣ ಈಗಾಗಲೇ ಆ ಒಂದು ಫಂಡ್ ರಿಲೀಸ್ ಆದ ತಕ್ಷಣ ನಿಮ್ಮೆಲ್ಲರ ಖಾತೆಗೆ ಆದಷ್ಟು ಬೇಗ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.